ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಜಸ್ಟ್ 13 ತಿಂಗಳುಗಳ ಅಂತರದಲ್ಲೇ ತವರಿನಲ್ಲಿ 2 ಸರಣಿಗಳಲ್ಲಿ ವೈಟ್ ವಾಶ್ ಅವಮಾನ ಅನುಭವಿಸಿದೆ. WTCಯಲ್ಲಿ 6ನೇ ಸ್ಥಾನದಲ್ಲಿದೆ. ಮುಂದಿನ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಡೂ ಆರ್ ಡೈನಂತೆಯೇ ಪರ್ಫಾರ್ಮ್ ಮಾಡಿದರೆ ಮಾತ್ರನೇ 2027ರ WTC ಫೈನಲ್ನಲ್ಲಿ ಅವಕಾಶವನ್ನು ಪಡೆಯೋಕೆ ಸಾಧ್ಯವಾಗುತ್ತೆ. ಹೀಗಾಗಿ ಮುಂದಿನ ಸರಣಿಗಳನ್ನು ಗೆಲ್ಲೋಕೆ ಶುಭ್ಮನ್ ಗಿಲ್ ಕೆಲ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಏನದು ಟಿಪ್ಸ್, ವರ್ಕೌಟ್ ಆಗುತ್ತಾ, ಹೇಗಿದೆ ಪ್ಲಾನ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಸ್ಟ್ 13 ತಿಂಗಳ ಅವಧಿಯಲ್ಲಿ ತವರಿನಲ್ಲಿ ನಡೆದಂತ 3 ಟೆಸ್ಟ್ ಸರಣಿಗಳ ಪೈಕಿ ಭಾರತ 2 ಸರಣಿಗಳಲ್ಲಿ ಕ್ಲೀನ್ ಸ್ವೀಪ್ ಆಗಿದೆ. ಈ ಸೋಲುಗಳಿಗೆ ಕಾರಣ ಏನು, ಹಾಗೆ ಮುಂದಿನ ದಿನಗಳಲ್ಲಿ ಹೇಗೆ ಕಂಬ್ಯಾಕ್ ಮಾಡಬೇಕು ಅಂತ BCCI ಆಯ್ಕೆದಾರರು ಹಾಗೆ ತಂಡದ ನಾಯಕ ಶುಭ್ಮನ್ ಗಿಲ್ ಜೊತೆ ಅನೌಪಚಾರಿಕವಾದಂಥ ಸಭೆಗಳನ್ನು ನಡೆಸಿದರು. ಸಭೆಯಲ್ಲಿ ಮಾತನಾಡಿರುವಂಥ ನಾಯಕ ಗಿಲ್ ಕೆಲ ಕ್ಲಾರಿಫಿಕೇಶನ್ಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಕ್ಯಾಂಪ್ ಆಯೋಜನೆ ಬಗ್ಗೆ ಕೂಡ ಸಲಹೆ ನೀಡಿದ್ದಾರೆ. ಟೆಸ್ಟ್ ಸರಣಿಗೂ ಮುನ್ನ 15 ದಿನ ಕ್ಯಾಂಪ್ ಆಯೋಜನೆ. ಟೆಸ್ಟ್ ಸರಣಿಗಳಲ್ಲಿ ಗೆಲುವು ಸಾಧಿಸಬೇಕು ಅಂದ್ರೆ ಸರಣಿ ಆರಂಭಕ್ಕೂ 15 ದಿನಗಳು ಮೊದಲೇ ಆಟಗಾರರಿಗೆ ಅಭ್ಯಾಸ ಶಿಬಿರವನ್ನ ಆಯೋಜನೆ ಮಾಡಬೇಕು, ಹಾಗೆ ಆಟಗಾರರು ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾಯಕ ಶುಭ್ಮನ್ ಗಿಲ್ ಸಲಹೆ ನೀಡಿದ್ದಾರೆ. ಇತ್ತೀಚೆಗೆ ತವರಿನಲ್ಲಿ ನಡೆದಂತ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡ 2-0 ಅಂತರದಿಂದ ಸೋಲನ್ನ ಕಂಡಿತ್ತು. ಇದಕ್ಕೂ ಮುನ್ನ ಕಳೆದ ವರ್ಷ ನ್ಯೂಜಿಲೆಂಡ್ ವಿರುದ್ಧ 3-0 ಅಂತರದಿಂದ ಹೀನಾಯವಾಗಿ ಭಾರತ ಕ್ಲೀನ್ ಸ್ವೀಪ್ ಆಗಿತ್ತು. 93 ವರ್ಷಗಳ ಟೆಸ್ಟ್ ಇತಿಹಾಸದಲ್ಲೇ ಭಾರತ ತಂಡ ತವರಿನಲ್ಲಿ 3 ಪಂದ್ಯಗಳ ಸರಣಿಯನ್ನ 3-0 ಅಂತರದಿಂದ ಸೋತೇ ಇರಲಿಲ್ಲ. ಗಂಭೀರ್ ಕೋಚ್ ಆದ ಬಳಿಕ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ 3-0 ಅಂತರದಿಂದ ತವರಿನಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ಅದು ಅಲ್ಲದೆ ಸೌತ್ ಆಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಂತೂ ಟೀಮ್ ಇಂಡಿಯಾ ಸೋತಿರೋದು ಬರೋಬ್ಬರಿ 408 ರನ್ಗಳ ಬೃಹತ್ ಅಂತರದಿಂದ. ಇದು ಭಾರತದ ಟೆಸ್ಟ್ ಇತಿಹಾಸದಲ್ಲೇ ಅತ್ಯಂತ ಹೀನಾಯ ಸೋಲಾಗಿದೆ. ಇದಕ್ಕೂ ಮುನ್ನ ಭಾರತ 400+ ರನ್ಗಳಿಂದ ಸೋತಂತ ಉದಾಹರಣೆಗಳೇ ಇರಲಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕ್ಯಾಂಪ್ ಆಯೋಜನೆಗೆ ಗಿಲ್ ಸಜೆಷನ್ ಕೊಟ್ಟಿದ್ದಾರೆ. ಬಿಡುವಿಲ್ಲದ ಶೆಡ್ಯೂಲ್ ಸೋಲಿಗೆ ಕಾರಣನ? ಇನ್ನು ಗಿಲ್ ಅವರ ಮತ್ತೊಂದು ಸಮಸ್ಯೆ ಅಂದ್ರೆ ಟೆಸ್ಟ್ ಸರಣಿಗಳ ಆರಂಭಕ್ಕೂ ಮುನ್ನ ಸ್ವಲ್ಪ ಟೈಮ್ ಬೇಕು ಅನ್ನೋದು. ಯಾಕಂದ್ರೆ ಕಳೆದ ಬಾರಿ ಏಷ್ಯಾ ಕಪ್ ಗೆದ್ದ 4 ದಿನಗಳ ಅಂತರದಲ್ಲೇ ಭಾರತ ತವರಿನಲ್ಲಿ ಟೆಸ್ಟ್ ಸೀರೀಸ್ಗೆ ಕಾಲಿಟ್ಟಿತ್ತು. ಅಕ್ಟೋಬರ್ 2ರಂದು ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಪಂದ್ಯವನ್ನಾಡಿತು. ಸೆಪ್ಟೆಂಬರ್ 29ರಂದು ದುಬೈನಿಂದ ಆಟಗಾರರು ಆಗಮಿಸಿದ್ರು. ಕೋಲ್ಕತ್ತಾದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಅಂದ್ರೆ 4 ದಿನಗಳ ಮೊದಲು ಆಸ್ಟ್ರೇಲಿಯಾದ ವೈಟ್ ಬಾಲ್ ಪ್ರವಾಸದ ಬಳಿಕ ಗಿಲ್ ಮತ್ತು ತಂಡದ ಕೆಲ ಆಟಗಾರರು ಟೀಮ್ ಸೇರ್ಕೊಂಡಿದ್ರು. ಹೀಗೆ ಮಾಡಿದ್ರೆ ಪಂದ್ಯಗಳಿಗೆ ರೆಡಿ ಆಗೋಕೆ ಟೈಮ್ ಸಿಗೋದಿಲ್ಲ. ತಂಡದ ಸೋಲಿಗೆ ಇದೇ ಕಾರಣ ಆಗ್ತಿದೆ ಅನ್ನೋದು ಕೂಡ ಗಿಲ್ ಅವರ ವಾದ. ಹೀಗಾಗಿ ಟೆಸ್ಟ್ ಸರಣಿಗಳು ಆರಂಭವಾಗೋ ಮುನ್ನ ಇನ್ಮುಂದೆ 15 ದಿನಗಳ ಕ್ಯಾಂಪ್ ಆಯೋಜನೆ ಮಾಡಿದ್ರೆ ಪ್ರಾಕ್ಟೀಸ್ಗೆ ಹೆಚ್ಚಿನ ಅವಕಾಶ ಸಿಗುತ್ತೆ, ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋದು ಗಿಲ್ ಅವರ ಲೆಕ್ಕಾಚಾರವಾಗಿದೆ. BCCI ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ರಿಯಾಕ್ಟ್ ಮಾಡಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಕಾರ್ಯರೂಪಕ್ಕೂ ಕೂಡ ಬರಲಿದೆ. ನಮಸ್ಕಾರ.